ನಿನ್ನೆಯವರೆಗೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ನಮ್ಮ ಹೋರಾಟ ನಡೆದಿತ್ತು. ಅದು ಈಗಲೂ ಕೂಡ ಮುಂದುವರೆದಿದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಾನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ. ಇದು ಯಾವುದೋ ಟೆಂಡರ್ ಕೊಟ್ಟಿದ್ದಲ್ಲ, ಯಾವುದೋ ಸರ್ಕಾರಿ ಕಾರ್ಯಕ್ಕೆ ಉಪಯೋಗಿಸಿದ್ದಲ್ಲ. ಇದನ್ನ ಬೇರೆ ಬೇರೆ ಖಾತೆಗಳನ್ನು ತೆಗೆದು ಈ ಹಣವನ್ನು ಹೈದರಾಬಾದಿನಲ್ಲಿರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಯಾಕೆ ಮಾಡಿದ್ದೀರಿ ಅನ್ನೋದಕ್ಕೆ ಯಾವುದೇ ಕಾರಣ ಇಲ್ಲ, ಸರ್ಕಾರದಲ್ಲಿಲ್ಲ. ನಿಗಮದವರ ಬಳಿಯೂ ಕೂಡ ಕಾರಣ ಇಲ್ಲ. ಅಂದಮೇಲೆ ಇದರ ಅರ್ಥ ಏನು? ಇದನ್ನ ಈ ಚುನಾವಣಾ ಸಂದರ್ಭದಲ್ಲಿ ಚುನಾವಣೆಗೆ ಬಳಕೆ ಮಾಡಲಿಕ್ಕೆ ಮಾಡಿದ್ರು ಅಂತಕ್ಕಂಥದ್ದೇ ಈಗ ಇರ್ತಕ್ಕಂಥ ಅನುಮಾನ ಎಲ್ಲರೂ. ಅದಕ್ಕೆ ಇದು ಕೂಲಂಕುಷ ಪರಿಶೀಲನೆ ಆಗಬೇಕು. ಈ ಪರಿಶೀಲನೆ ಮಾಡಬೇಕಾದ್ರೆ ಈಗಾಗಲೇ ಸರ್ಕಾರ SIT ಕೊಟ್ಟಿದೆ. SIT ಕೂಡ FIRಗಳನ್ನು ಹಾಕಿದೆ, ಕೆಲವರನ್ನ ಬಂಧನ ಕೂಡ ಮಾಡಿದೆ. ಅದೇ ಸಂದರ್ಭಕ್ಕೆ ಅಟ್ ದ ಸೇಮ್ ಟೈಮ್ ಯೂನಿಯನ್ ಬ್ಯಾಂಕ್ನವರು ಕೂಡ ಇದನ್ನು CBIಗೆ ಬರೆದಿದ್ದಾರೆ, ನೀವು ಇದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ. CBI ಕೂಡ ಈಗ ಕೇಸನ್ನು ಕೈಗೆತ್ಕೊಂಡಿದೆ. ಅವರು ಕೂಡ ಕೆಲವರ ಮೇಲೆ FIRನ ಮಾಡಿದ್ದಾರೆ. ಆದರೆ ಒಂದೇ ಕೇಸನ್ನು 2 ಸಂಸ್ಥೆಗಳು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬರೋದಿಲ್ಲ. CBI ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ, SIT ನಮ್ಮ ಪಾಡಿಗೆ ನಾವು ಮಾಡ್ಕೊಳ್ತೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದು. ಆಮೇಲೆ ನಿನ್ನೆ ನಮ್ಮ ಗಮನಕ್ಕೆ ಬಂದಿದ್ದು, SIT ಯಾರ ಮೇಲೆ ಏನು FIR ಹಾಕಿದಾರೋ ಈ FIR ಬೇರೆ, CBIನವ್ರು ಹಾಕಿರೋದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇವ್ರು ಹಾಕಿರ್ತಕ್ಕಂಥ ಕ್ಲಾಸ್ಗಳೇ ಬೇರೆ ಇದೆ, ಅವ್ರು ಹಾಕಿರೋದೇ ಬೇರೆ ಇದೆ. ಆದರೆ ಎರಡು ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ನಾವು ಹೇಳೋದು, 2 ಏಜೆನ್ಸಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಬಾರ್ದು. ಈ ಕೇಸನ್ನು ಮುಚ್ಚಿ ಹಾಕಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ನಿರತರಾಗಿದ್ದರು. ಆದರೆ ಯಾವಾಗ ಇದು ರೆಡ್ ಹ್ಯಾಂಡಲ್ಲಿ ಸಿಕ್ಕಾಕೊಳ್ತೋ, ಜೊತೆಗೆ ಈ ಯೂನಿಯನ್ ಬ್ಯಾಂಕ್ನವರು ಪತ್ರ ಬರೆದ್ರು, CBI ಇದರಲ್ಲಿ ಕೈ ಹಾಕ್ತು. ಆಗಿದ್ದ ಕಾರಣ ಇನ್ನು ಇದನ್ನು ಮುಚ್ಚಾಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಕನ್ಫರ್ಮ್ ಆದಮೇಲೆ ಈಗ ನಮ್ಮ ಹೋರಾಟದ ಒತ್ತಡವೂ ಹೆಚ್ಚಾಯಿತು. 6ನೇ ತಾರೀಕು ಗಡುವು ಕೊಟ್ಟಿದ್ದೀವಿ ನಾವು. ಆಗಿಲ್ಲ ಅಂತಂದರೆ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಮಾಡಿದ್ವಿ. ನಿನ್ನೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಕೇಳಿದ್ವಿ. ಇದಾದ ನಂತರ ನಿನ್ನೆ ನಾಗೇಂದ್ರ ಅವರ ತಲೆದಂಡ ಮಾಡತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈಗ ಪ್ರಶ್ನೆ ಇರೋದು, ಅವರ ರಾಜೀನಾಮೆಯಿಂದ ಈಗ ಸತ್ಯ ಹೊರಬಂತ, ಅಥವಾ ಅಲ್ಲಿಗೆ ರಾಜೀನಾಮೆ ಕೊಟ್ಟ ತಕ್ಷಣ ಈ ಕೇಸು ಮುಕ್ತಿ ಆಯ್ತಾ? ಇದು ಪ್ರಶ್ನೆ ಬರೋದು. ಈಗ ಉಳಿದಿರ್ತಕ್ಕಂಥ ವಿಷಯ ಇಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಆಗಿದ್ದಾರೆ. ಅವರಿಗೆ ಗೊತ್ತಿಲ್ಲದೆ ಇದು ಕೇಸು ಆಗಿರಲಿಕ್ಕೆ ಯಾವುದೇ ಸಾಧ್ಯತೆ ಇಲ್ಲ. ಅಂದಮೇಲೆ ಇದರ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ಹೊರಬೇಕಲ್ಲ. ಆ ಕಾರಣದಿಂದ ಈ CBI ಎನ್ಕ್ವೈರಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೂ ಆಗಬೇಕು. ಜೊತೆಗೆ ನಾಗೇಂದ್ರ ಒಬ್ಬರು ರಾಜೀನಾಮೆ ಕೊಟ್ಟರೆ ಸಾಕಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಇದರ ಜವಾಬ್ದಾರಿಯನ್ನು ಹೊತ್ತು ತಕ್ಷಣ ರಾಜೀನಾಮೆ ಕೊಡಬೇಕು.
ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ಹೀಗೆ ನಡೀತದೆ. ಈಗ ಉತ್ತರ ಕೊಡಬೇಕು. ಅವರು ಇದುವರೆಗೂ ಉತ್ತರ ಕೊಟ್ಟಿಲ್ಲ ಸರ್ಕಾರ. ಯಾವ ಕಾರಣಕ್ಕೆ ಖಾತೆಗಳನ್ನು ತೆರೀಲಾಯಿತು, ಯಾವ ಕಾರಣಕ್ಕೆ ತೆಲಂಗಾಣಗೆ ಖಾತೆಗಳಿಗೆ ಹಣ ಹೋಯ್ತು, ನೀವು ಇಲ್ಲೇ ಬೇರೆ ಖಾತೆಯಲ್ಲಿ ಹಣ ಇದ್ರೆ ಅದು ಬೇರೆ ವಿಚಾರ ಆಗ್ತಿತ್ತು. ಯಾಕೆ ಅಲ್ಲಿಗೆ ಹೋಯ್ತು ಅನ್ನೋ ಕಾರಣ ಇದುವರೆಗೂ ಉತ್ತರ ಕೊಡ್ತಾ ಇಲ್ಲ ಸರ್ಕಾರ. ಯಾಕೆ ಅದನ್ನು ಮುಚ್ಚಿಡ್ತಾ ಇದ್ದೀರಿ?